day is a resting time. ಸಬ್ಬತ್ ದಿನವು ವಿಶ್ರಾಂತಿಯ ದಿನ. Only giving preference to God. ಅದು ದೇವರಿಗೆ ಮೀಸಲಾದ ದಿನ. Giving reverence to God. ದೇವರಿಗೆ ಮಾತ್ರ ಸಮರ್ಪಿಸಲ್ಪಡುವಂತಹ ದಿನ. Not committed with your own commitment. ನೀವು ಯಾವುದೇ ನಿಮ್ಮ ವೈಯಕ್ತಿಕ ಬಂಧನಗಳಲ್ಲಿ ಸಿಕ್ಕಿಕೊಳ್ಬೇಡ್ರಿ. நமக்கு அது பரிசுத்தமான நாள். ನಮಗೆ ಅದು ಪರಿಶುದ್ಧವಾದ ದಿನ. நமக்கு ஏன்னா நம்ம அன்னைக்கு ஃபுல்லா பழைய ஏற்பாட்டு நிபந்தனைப்படி அன்னைக்கு ஃபுல்லா நம்ம சர்ச்சிலே இருக்கணும். ಹಳೆಯ ಒಡಂಬಡಿಕೆಯ ಪ್ರಕಾರ ನಾವು ಆ ದಿನ ಫುಲ್ ಸಭೆಯಲ್ಲೇ ಇರಬೇಕು. புதிய ஏற்பாட்டுல ஆதி திருச்சபையில ஓய்வு நாள் வந்து அவங்க எங்கேயும் போக மாட்டாங்க. ஃபுல்லா பூசிக்கிறது, குடிக்கிறது, தூங்குறது, எழும்புறது எல்லாம் சர்ச்சில். ಹೊಸ ಒಡಂಬಡಿಕೆ ಕಾಲದಲ್ಲೂ ಇದೇ ರೀತಿಯಲ್ಲಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸಬ್ಬತ್ ದಿನದಲ್ಲಿ ಸಭೆಯಲ್ಲೇ ಇರ್ತಾರೆ, ಏನೇ ಮಾಡಿದ್ರು ಸಹ. இங்க இருக்கிறவங்க நிறைய பேர் இப்பவே வாட்ஸ்அப் பார்க்க ஆரம்பிச்சிட்டாங்க. ಆದ್ರೆ ಇಲ್ಲಿರುವಂತ ತುಂಬಾ ಜನ ಆಲ್ರೆಡಿ ಈ ಸಮಯವನ್ನ ನೋಡಕ್ ಆರಂಭಿಸ್ಬಿಟ್ಟಿದ್ದೀರಾ. எப்படா மணி 10 ஆகும் ஓடிடலாம், 9:30 ஓடிடலாம். ಯಾವಾಗಪ್ಪ ಮುಗಿಸ್ತಾರೆ, 9:30 ಆದ್ರೆ ಹೋಗ್ಬಿಡೋಣ ಅನ್ಕೊಂಡು நிறைய பேர் உட்காந்து யோசிச்சுட்டு 9:30 முடிப்பாரா. ತುಂಬಾ ಜನ ಅನ್ಕೊಳ್ತಾ ಇದ್ದೀರಿ 9:30 ಮುಗಿಸ್ತಾರ ಇವರು ಅಂತ. ஏன்னா நமக்கு அவ்வளோ because we are not celebrating the Sabbath day. ಯಾಕಂದ್ರೆ ನಾವು ವಿಶ್ರಾಂತಿ ದಿನವನ್ನ ಆಚರಿಸ್ತಾ ಇಲ್ಲ. நமக்கு வந்துட்டு ஆண்டவருடைய சமூகத்தில் நேரம் கொடுப்பதற்கு நமக்கு விருப்பம் இல்லை. ನಮಗೆ ಅದೇ ವಿಶ್ರಾಂತಿ ದಿನದಲ್ಲಿ ಸಭೆಯಲ್ಲಿ ಕಳೆಯೋದಕ್ಕೆ ಇಷ್ಟ ಕೂಡ ಇಲ್ಲ. Because we want to be busy on the Sabbath day. ಯಾಕಂದ್ರೆ ನಾವು ಭಾನುವಾರದ ದಿನದಲ್ಲಿ ತುಂಬಾ ಬ್ಯುಸಿ ಆಗಿರಬೇಕಪ್ಪ. ಕಂಪನಿ ஒரு ಕಂಪನಿ, நீங்க ವರ್ಕ್ பண்ற ಕಂಪನಿயா இருக்கட்டும், ನೀವು ಕೆಲಸ ಮಾಡೋ ಒಂದು ಕಂಪನಿ ಅಂತ ಅನ್ಕೊಳ್ರಿ, ஒருவேளை எந்த மேனேஜ்மெண்டா இருக்கட்டும், ಬೇರೆ ಯಾವುದೇ ರೀತಿಯಾದ ಒಂದು ಕೆಲಸದ ಇದೆಯಲ್ಲಿ எதுக்கு ಲೀವ್ கொடுக்குறாங்க ವಾರத்துல ஒரு நாளைக்கு? ಯಾಕೆ ಒಂದು ದಿನ ಲೀವ್ ಕೊಡ್ತಾರೆ ವಾರದಲ್ಲಿ? ಏನಂತ ಕೊಡ್ತಾರ? ಯಾಕೆ ಆ ವಾರದಲ್ಲಿ ಒಂದು ದಿವಸ ಲೀವ್ ಕೊಡ್ತಾರೆ? The original motto of the holiday on Sunday. ಭಾನುವಾರದಲ್ಲಿ ಲೀವ್ ಕೊಡೋದಕ್ಕೆ ಒಂದು ಉದ್ದೇಶ ಇದೆ. Why? ಯಾಕೆ? Why? So 6 நாள் இந்த அம்மா இந்த ஐயா அவங்க ಕಂಪನಿல ಓಯಾಮ வேலை செய்யுது. 6 ದಿನ ಇವರು ಬಂದು ಗಂಡಸರಾಗಲಿ ಕೆಲಸ ಮಾಡಿ ಕಾலையில 9 மணிக்கு ஆபீஸ்ல ரிப்போர்ட் பண்ணா 9 ಗಂಟೆಗೆ ಅವ್ರು ಲಾಗಿನ್ ಆದ್ರೆ 6 மணிக்கு தான் போறாங்க. 5:30 6 ಗಂಟೆಗೆ ಹೋಗ್ತಾರೆ. போகும்போது டயர்ட் ஆயிடுறாங்க. ಹೋಗ್ಬೇಕಾದ್ರೇನೆ ಸುಸ್ತಾಗ್ಬಿಟ್ಟಿರ್ತಾರೆ. அதனால ஒரு நாளைக்கு வீக்லி ஒன்ஸ் ரெஸ்டிங் டே. ಒಂದಿನ ಅವರು ರೆಸ್ಟ್ ತಗೊಳ್ಳಿ, ಅದಕ್ಕೆ தான் ಲೀವ್ ಕೊಡ್ತಾங்க. ಅದಕ್ಕೇನೆ ಲೀವ್ ಕೊಡ್ತಾರೆ, ರಜಾ ಕೊಡ್ತಾರೆ. ನಮ್ಮ ಏನ ಮಾಡ್ತಾರೋ? ಆದ್ರೆ ನಾವೇನ್ ಮಾಡ್ತೀವಿ? ಅದಕ್ಕೆ ನಾವು ಓವರ್ ಟೈಮ್ பார்க்கறோம். ಅವತ್ತೇ ನಾವು ಜಾಸ್ತಿ ಹೊತ್ತು ಕೆಲಸ ಮಾಡ್ತೀವಿ. ಓವರ್ ಟೈಮ್ ಎங்க பார்க்கறோம்? வீட்ல பார்க்கறோம். ಮನೆಯಲ್ಲಿ ಓವರ್ ಟೈಮ್ ಕೆಲಸವನ್ನು ಮನೆಯಲ್ಲಿ ಮಾಡ್ತೀವಿ. ஹalleluya, ಹalleluya, ஹalleluya, ಹalleluya. ஒரு ಕಂಪನಿಕಾರನಿಗೆ தெரியுது we need the rest. ಒಬ್ಬ ಕಂಪನಿ ಕೆಲಸ ಕೊಡೋರಿಗೆ ಗೊತ್ತು ಇವರಿಗೆ ವಿಶ್ರಾಂತಿ ಬೇಕು ಎಂಬುದಾಗಿ. ஆண்டவருக்கு நம்ம முக்கியத்துவம் கொடுக்க வேண்டும். ದೇವರಿಗೆ ನಾವು ಮುಖ್ಯತ್ವವನ್ನು ಕೊಡಬೇಕಾಗಿದೆ. ஆண்டவர் அதை தான் நம்மிடத்தில் எதிர்பார்க்கிறார். ದೇವರು ಅದನ್ನೇ ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. இன்னைக்கு சில காரியங்களை மட்டும் நான் உங்களுக்கு சொல்லி நான் வேகமாக நான் முடிக்க விரும்புகிறேன். ಈ ದಿನದಲ್ಲಿ ಸ್ವಲ್ಪ ಕಾರ್ಯಗಳನ್ನು ಮಾತ್ರ ನಾನು ತಿಳಿಸಿ ಇದನ್ನು What kind of rest we need in these days? ಯಾವ ವಿಧವಾದ ವಿಶ್ರಾಂತಿ ನಮಗೆ ಬೇಕಾಗಿದೆ ಈ ಸಮಯದಲ್ಲಿ? நான் இன்னைக்கு பேச போறது ஒருவேளை வந்துட்டு ரொம்ப ஸ்பிரிச்சுவலா இல்லாமலும் இருக்கலாம். ನಾನು ಈ ದಿನದಲ್ಲಿ ನಿಮಗೆ ಹೇಳ್ತಾ ಇರುವಂತ ವಿಷಯ ತುಂಬಾ ಆಧ್ಯಾತ್ಮಿಕವಾಗಿ ಇಲ್ಲದೆ ಇರಬಹುದು. But ನಾನು ವಿಶ್ವಾಸ it should be practical. ಆದ್ರೆ ಇದು ದಿನನಿತ್ಯ ನಡೆಯುವಂತ ಕಾರ್ಯನೇ ಆಗಿದೆ. It should be practical. ಇದು ನಡೆಯುವಂತ ಕಾರ್ಯನೇ ಆಗಿದೆ. It's psychologically, medically, everything is related and connected. ಇದು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಎಲ್ಲವೂ ಸಂಬಂಧ ಹೊಂದಿರುವಂತದ್ದೇ ಆಗಿದೆ. I would like to, there are so much of rest are mentioned in various terms. ಅನೇಕ ರೀತಿಯಾಗಿ ಅನೇಕ ವಿಧವಾದ ವಿಶ್ರಾಂತಿಗಳು ಇದೆ. But I would like to emphasize the 3 kind of rest. ಆದ್ರೆ ನಾನು 3 ವಿಧವಾದ ವಿಶ್ರಾಂತಿಯ ಬಗ್ಗೆ ಮಾತ್ರ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. Every individuals we need these rest. We should have this rest. ಒಬ್ಬೊಬ್ಬರು ತನ್ನ ವೈಯಕ್ತಿಕ ಜೀವಿತದಲ್ಲಿ ಬೇಕಾದ ಒಂದು ವಿಶ್ರಾಂತಿಯ ಬಗ್ಗೆ ನಾನು ನಿಮಗೆ ತಿಳಿಸಲಿದ್ದೇನೆ. The one is physical rest. ಒಂದು ದೈಹಿಕವಾಗಿಯ ವಿಶ್ರಾಂತಿ. The second one is mental rest. ಎರಡನೆಯದು ಮಾನಸಿಕವಾದ ವಿಶ್ರಾಂತಿ. And third one is emotional rest. ಮೂರನೆಯದಾಗಿ ಭಾವನಾತ್ಮಕವಾದ ವಿಶ್ರಾಂತಿ. ಮೂರು ಕಾರ್ಯத்தை ನಾನು உங்களுக்கு மத்தியில் வேகமாக சொல்லி நான் ஜெபிக்க விரும்புகிறேன். ಈ 3 ವಿಷಯದ ಬಗ್ಗೆ ನಾನು ಬೇಗವಾಗಿ ನಿಮಗೆ ತಿಳಿಸಿ ಪ್ರಾರ್ಥನೆ ಮುಗಿಸ್ತೇನೆ. ಮೊದಲ physical rest. ಮೊದಲನೆಯಾಗಿ ದೈಹಿಕವಾದ ವಿಶ್ರಾಂತಿ. ಶರೀರ ಪ್ರಕಾರமான ಶಾಂತಿ, ಶರೀರ ಪ್ರಕಾರವಾದ ಒಂದು ವಿಶ್ರಾಂತಿ. ಹalleluya, ಹalleluya. First we need the physical rest. ನಮಗೆ ಮೊದಲು ಶಾರೀರಿಕವಾದ ಒಂದು ವಿಶ್ರಾಂತಿ ಬೇಕು.
பிசிக்கல் ரெஸ்ட்க்கு நமக்கு ஃபர்ஸ்ட் எக்ஸாம்பிள் இஸ் ஜீசஸ். ಶಾರೀರಿಕ ಪ್ರಕಾರವಾದ ಒಂದು ವಿಶ್ರಾಂತಿಗೆ ಮೊದಲನೇ ಉದಾಹರಣೆ ಯೇಸು ಕ್ರಿಸ್ತನೇ. வாசிங்க மார்க் 4ஆம் அதிகாரம். ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ. The gospel according to Mark chapter 4 verse 38. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 38ನೇ ವಚನ. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು. So இங்க இருந்து ஒரே ஒரு காரியத்தை மட்டும் நான் ரொம்ப பேச விரும்பல, நான் எனக்கு டைம் இல்ல. ಈ ಒಂದು ವಾಕ್ಯದಲ್ಲಿ ಒಂದೇ ಒಂದು ವಚನವನ್ನು ತೆಗೆದು ಹೇಳ್ತೀನಿ, ನನಗೆ ತುಂಬಾ ಸಮಯ ಇಲ್ಲ. ಎಲ್ಲರೂ ಕೇಳ್ತೀங்களா? ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? சத்தமா ஹalleluya சொல்லுங்க பார்க்கலாம். ஹalleluya. ಹಲ್ಲೆಲೂಯಾ ಹೇಳಿ. தூங்குறவங்க எல்லாரும் ஹalleluya சொல்லுங்க பார்க்கலாம். ನಿದ್ದೆ ಮಾಡೋರೆಲ್ಲ ಹಲ್ಲೆಲೂಯಾ ಹೇಳಿ. Thank you so much. ವಂದನೆಗಳು. இதுல ஒரே ஒரு காரியத்தை மட்டும் நான் சொல்ல விரும்புகிறேன். ಇದರಲ್ಲಿ ಒಂದೇ ಒಂದು ಕಾರ್ಯವನ್ನು ನಾನು ನಿಮಗೆ ತಿಳಿಸ್ತೇನೆ. ಯೇಸು என்ன பண்றாரு? நீங்களே சொல்லுங்க பார்க்கலாம். ಯೇಸು ಕ್ರಿಸ್ತನು ಈ ವಾಕ್ಯದ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದಾರೆ? நான் மட்டும் பேசிட்டு இருந்தா நீங்க தூங்கிடுவீங்க. ಫಾಸ್ಟ್ ಒಬ್ಬರೇ ಮಾಡ್ತಾ ಇದ್ರೆ ನೀವು ನಿದ್ದೆ ಮಾಡ್ತೀರಾ? உங்கள்ட்ட கேள்வி கேட்டவங்கள பேச விட்டேனா நீங்க தூங்க மாட்டீங்க. ನಿಮ್ಮ ಪ್ರಶ್ನೆಯನ್ನ ಕೇಳಿ ಉತ್ತರಿಸಲು ನಾನು ಬಿಟ್ರೆ ನೀವು ನಿದ್ದೆ ಮಾಡೋದಿಲ್ಲ. Let me ask you what Jesus is doing in this context. ಈ ಒಂದು ವಚನದ ಪ್ರಕಾರ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ? நித்திரை ಮಾಡ್ತಾರೆ. ನಿದ್ದೆ ಮಾಡ್ತಾ ಇದ್ದಾರೆ. என்ன எந்த ಸಿಚುವೇಶನ್ல ಅವರು ತೂங்கிட்டு இருக்காங்க? ಯಾವ ಪರಿಸ್ಥಿತಿಯಲ್ಲಿ ಅವರು ನಿದ್ದೆ ಮಾಡ್ತಾ ಇದ್ದಾರೆ? The storm was raging. ದೊಡ್ಡ ಅಲೆಗಳು ಹೊಡಿತಾ ಇದೆ. The disciples were panicking. ಶಿಷ್ಯರು ಹೆದರ್ಕೊಳ್ತಾ ಇದ್ದಾರೆ. But Jesus was sleeping. ಆದ್ರೆ ಯೇಸು ಕ್ರಿಸ್ತನು ನಿದ್ದೆ ಮಾಡ್ತಾ ಇದ್ದಾರೆ. நல்லா இருக்குல்ல ರೈಮಿಂಗ್ ವರ್ಡ್? ಇದು ಚೆನ್ನಾಗಿದೆ ಅಲ್ಲ? ಪ್ರಾಸಪರವಾಗಿ. Storm was raging. ಅಲೆಗಳು ಹೊಡಿತಾ ಇದೆ. Disciples were panicking. ಶಿಷ್ಯರು ಹೆದರ್ಕೊಳ್ತಾ ಇದ್ದಾರೆ. But Jesus was sleeping. ಆದ್ರೆ ಯೇಸು ಕ್ರಿಸ್ತನು ನಿದ್ದೆ ಮಾಡ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Why Jesus slept? ಯಾಕೆ ಯೇಸು ಕ್ರಿಸ್ತನು ನಿದ್ದೆ ಮಾಡಿದ್ರು? Why Jesus slept? ಯಾಕೆ ನಿದ್ದೆ ಮಾಡಿದ್ರು? But Jesus was sleeping. ಆದ್ರೆ ಯೇಸು ಕ್ರಿಸ್ತನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. இயேசுவுக்கு தெரியும். ಯೇಸು ಕ್ರಿಸ್ತನಿಗೆ ಗೊತ್ತು, என்ன மீறி என் பிதாவை மீறி காற்றும் கடலும் என் வாழ்க்கையை ஒன்றும் செய்யாது. ಸಮುದ್ರದ ಅಲೆಯಾಗ್ಲಿ, ದೊಡ್ಡ ಗಾಳಿ ಬಿರುಗಾಳಿ ಆಗ್ಲಿ, ನನ್ನ ಮಾತನ್ನು ಬಿಟ್ಟು, ದೇವರನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. வருத்தப்பட்டு பாரம் சுமக்கிறவர்களே, நீங்க எல்லாரும் என்னிடத்தில் வாருங்கள், நான் உங்களுக்கு இளைப்பாறுதல் தருகிறேன். ಕಷ್ಟಪಟ್ಟು ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. காரியத்தை நாம் மறந்து போக வேண்டாம். ಒಂದು ಕಾರ್ಯವನ್ನು ನಾವು ಮರೆತು ಹೋಗೋದು ಬೇಡ. ஒரு காரியத்தை நாம் மறந்து போக வேண்டாம். ಒಂದು ಕಾರ್ಯವನ್ನು ಮರೆತು ಹೋಗುವುದು ಬೇಡ. நீங்கள் அனுபவிக்கிற உங்கள் பிரச்சனையில இயேசு உங்களோடு கூட இருக்கிறார் என்பதை நீங்கள் மறந்து போக வேண்டாம். ನೀವು ಅನುಭವಿಸುವ ಯಾವೇ ಪರಿಸ್ಥಿತಿಗಳಿದ್ರೂ ಕೂಡ ನೀವು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಾನೆ ಅನ್ನೋದನ್ನ ನೀವು ಮರೆತು ಹೋಗಬೇಡಿ. உங்க போட்ல இயேசு இருக்கிறார் என்பதை நீங்கள் மறந்து போக வேண்டாம். ನಿಮ್ಮ ದೋಣಿಯಲ್ಲಿ ಯೇಸು ಕ್ರಿಸ್ತನ ಇದ್ದಾನೆ ಎಂಬುದನ್ನು ನೀವು ಮರೆತು ಹೋಗಬೇಡ್ರಿ. உங்க போட் எதை குறிக்கிறதுனா, ನಿಮ್ಮ ದೋಣಿ ಯಾವುದನ್ನ ಸೂಚಿಸ್ತಾ ಇದೆ ಅಂದ್ರೆ, நீங்க குறிக்குது, உங்க குடும்பத்தை குறிக்குது, ನಿನ್ನ ಕುಟುಂಬವನ್ನ, ನಿನ್ನ ಮನೆಯನ್ನ ಸೂಚಿಸ್ತಾ ಇದೆ. ஒருவேளை இயேசு அமைதியா இருக்கலாம், ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಸುಮ್ಮನೆ ಇದ್ದಿರಬಹುದು. இயேசு கிறிஸ்துவின் செயல்பாடுகள் உங்க குடும்பத்துல தெரியாம இருக்கலாம். ಅಲ್ಲಿ ಯೇಸು ಕ್ರಿಸ್ತನ ಕಾರ್ಯಗಳು ಗೊತ್ತಾಗದೇ ಇರಬಹುದು. But here in the boat Jesus was sleeping. ಈ ದೋಣಿಯಲ್ಲಿ ಯೇಸು ಕ್ರಿಸ್ತನು ಮಲಗಿದ್ದಾರೆ. But don't forget that Jesus is still in your boat. ಆದ್ರೆ ನೀವು ಮರೆತು ಹೋಗಬೇಡ್ರಿ, ಯೇಸು ಕ್ರಿಸ್ತನು ನಿಮ್ಮ ದೋಣಿಯಲ್ಲಿ ಇದ್ದಾನೆ ಎಂಬುದನ್ನ. இயேசு உங்க வீட்டுல இருக்கிறார். ಯೇಸು ಕ್ರಿಸ್ತನು ನಿಮ್ಮ ಮನೆಯಲ್ಲಿದ್ದಾನೆ. உங்க உள்ள இருக்கிறார். ನಿಮ್ಮ ಒಳಗಿದ್ದಾರೆ. உங்க குடும்பத்துல இருக்கிறார். ನಿಮ್ಮ ಕುಟುಂಬದಲ್ಲಿದ್ದಾರೆ. என்ன பிரச்சனை வந்தாலும் he will take care. ಯಾವುದೇ ಸಮಸ್ಯೆಗಳು ಬಂದರೂ ಆತನು ನೋಡ್ಕೊಳ್ತಾನೆ. எல்லாம் செய்வார். ದೇವರು ಎಲ್ಲವನ್ನೂ ನಿಮಗಾಗಿ ಮಾಡಲಿಕ್ಕಿದ್ದಾರೆ. எந்த இடத்துல நமக்கு மனுஷன் நமக்கு ஆப்போசிட்டா இருக்கிறானோ, ಎಲ್ಲಿ ಜನರು ನಿಮಗೆ ವಿರುದ್ಧವಾಗಿದ್ದಾರೆ, எந்த இடத்துல சிச்சுவேஷன் நமக்கு ஆப்போசிட்டா இருக்கோ, ಎಲ್ಲಿ ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿದೆಯೋ, அந்த இடத்துல நம்மை கரம் பிடிச்சு தூக்க வல்லவராய் இருக்கிறார். ಅಲ್ಲಿ ದೇವರು ನಿಮ್ಮ ಕೈಗಳನ್ನು ಹಿಡಿದು ಮೇಲೆತ್ತುವವರಾಗಿದ್ದಾರೆ. அந்த இடத்துல உனக்காய் யுத்தம் பண்ணுவார். ಅಲ್ಲಿ ನಿಮಗಾಗಿ ದೇವರು ಯುದ್ಧ ಮಾಡುವವರಾಗಿದ್ದಾರೆ. உனக்காய் யாவையும் செய்து முடிப்பார். ದೇವರು ನಿಮಗಾಗಿ ಯಾವ ಕಾರ್ಯಗಳನ್ನು கர்த்தர் உன்னை பார்வோனுக்கோ செங்கடலுக்கோ விட்டு கொடுக்க மாட்டார். ದೇವರು ಫರೋಹನ ಸೈನ್ಯಕ್ಕೋ ಕೆಂಪು ಸಮುದ್ರಕ್ಕೋ ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ. ஒருவேளை உங்களுடைய சிச்சுவேஷன்னால குடும்பத்துல இருக்கிறவங்க, உன் பிள்ளைங்க, உன்னுடைய கணவனுடைய மனைவி எல்லாரும் உனக்கு விரோதமாய் பேசலாம். ನಿನ್ನ ಕುಟುಂಬ
ಕುಟುಂಬದವರು, ಗಂಡನಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ ನಿಮ್ಮ ವಿರುದ್ಧವಾಗಿ ಮಾತನಾಡಬಹುದು. At that particular time, ಆ ಒಂದು ಸಮಯದಲ್ಲಿ don't cry. ನೀವು ಅಳಬೇಡ್ರಿ, Don't cry. ಅಳಬೇಡ್ರಿ. Amen. ಆಮೆನ್. Rely on God. ನೀವು ದೇವರನ್ನ ಆತುಕೊಳ್ಳ್ರಿ. Put all your emotional rest on Him. ನೀವು ಎಲ್ಲ ವಿಷಯವನ್ನ ನೀವು ದೇವರಿಗೆ ಒಪ್ಪಿಸಿಕೊಡ್ರಿ. He is there. ಆತನಿದ್ದಾನೆ, He will take care. ಆತನು ನೋಡಿಕೊಳ್ಳುವ ಆತನಾಗಿದ್ದಾನೆ.